ಸಾಕಷ್ಟು ಜನ ಕೇಳ್ತಾ ಇರೋದು ಯುವ ನಿಧಿ ಬಗ್ಗೆ ಅಪ್ಡೇಟ್ಸ್ ಕೊಡಿ ಅಂತ. ಯಾಕೆ ಅಂದರೆ ಎಷ್ಟೊಂದು ಜನಕ್ಕೆ ಅಮೌಂಟೇ ಬಂದಿಲ್ಲ. ಅಮೌಂಟ್ ಏನಕ್ಕೆ ಬಂದಿಲ್ಲ, ಅಮೌಂಟ್ ಯಾವಾಗ ಬರುತ್ತೆ, ಏನಾದರೂ ಬರಲ್ವಾ, ಬರುತ್ತಾ ಅನ್ನೋ ಕನ್ಫ್ಯೂಷನ್ನೇ ಸಾಕಷ್ಟು ಜನಕ್ಕಿದೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ಲೆಂತ್ ಬಂದುಬಿಟ್ಟು ಒಂದು 5 ಮಿನಿಟ್ಸ್ ಇರುತ್ತೆ. 5 ಮಿನಿಟ್ಸ್ ಟೈಮ್ನ ಈ ಒಂದು ವಿಡಿಯೋ ಕೊಟ್ಬಿಟ್ಟು ನೀವು ನೋಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊತೀರಾ, ಏನೇನಾಗಿದೆ, ಏನು ಕತೆ ಎಲ್ಲನೂ ಕೂಡ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಎಡಿಸ್ ಮಾಡಿ ಲೈಟ್ ಅಂದ್ಬಿಟ್ಟು ಹೊಸ ಚಾನಲ್ ಆಗಿರುತ್ತೆ. ಈ ಒಂದು ಚಾನಲಲ್ಲಿ ನಿಮಗೆ ಯುವ ನಿಧಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಮತ್ತು ವೀಡಿಯೋಸ್ ಮಾತ್ರ ಬರ್ತಾ ಇರುತ್ತೆ. ನೀವೇನು ರಿಕ್ವೆಸ್ಟ್ ಕೊಡ್ತಾ ಇರ್ತೀರ ಆ ಒಂದು ಟಾಪಿಕ್ ಮೇಲೆ ವೀಡಿಯೋಸ್ ಬರುತ್ತೆ. ನಿಮಗೆ ಯಾವಾಗ ನೀಡಿರುತ್ತೆ ಆವಾಗ ಮಾತ್ರ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ನೀವೇನಾದರೂ ಟೆಲಿಗ್ರಾಮಿಗೆ ಜಾಯ್ನ್ ಆಗಬೇಕಂದ್ರೆ ಏನು ಮಾಡಿ ಅಂದರೆ ಗೂಗಲಲ್ಲಿ ಹೋಗಿ ಜಸ್ಟ್ ನೀವೇನು ಮಾಡಿ ಅಂದರೆ ಟೆಲಿಗ್ರಾಮ್ ಅಂತ ಸರ್ಚ್ ಮಾಡ್ಕೊಳ್ಳಿ, ಸರಿನಾ? ಸರ್ಚ್ ಮಾಡ್ಕೊಬಿಟ್ಟು ಯುವ ನಿಧಿ ಅಂತ ಸರ್ಚ್ ಮಾಡಿ. ಯುವ ನಿಧಿ ಅಂತ ಸರ್ಚ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಫಸ್ಟು ಒಂದು ಸೆಕೆಂಡಲ್ಲಿ ಲಿಸ್ಟ್ ಆಗುತ್ತೆ. ಇಲ್ಲಿ ಲಿಸ್ಟ್ ಆಗಿದ ತಕ್ಷಣ ಒಂದು ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ಕ್ರಾಸ್ ವೆರಿಫೈ ಮಾಡ್ಕೊಬಿಟ್ಟು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯುವ ನಿಧಿ ಅಂತ ಇರುತ್ತೆ. 4561 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಒಂದು ಟೆಲಿಗ್ರಾಮಲ್ಲಿ. ಇಲ್ಲಿ ಓನ್ ಬೈ ಎಡುಸ್ಮಾಟಿ ಅಂತ ಇರುತ್ತೆ. ಈ ಒಂದು ಚಾನಲ್ಗೆ ವ್ಯೂ ಅಂತ ಕೊಟ್ಬಿಟ್ಟು ಜಾಯ್ನ್ ಆಗಿ. ಇಲ್ಲಿ ನಿಮಗೆ ಎಲ್ಲ ಥರದ ಯುವ ನಿಧಿ ಯೋಜನೆಯ ಅಪ್ಡೇಟ್ ಸಿಗುತ್ತೆ. ಯಾವಾಗ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ಲಿ ನಿಮಗೆ ಇಲ್ಲಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ತೀನಿ. ಇಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಆಗಲೇ ಈ ಒಂದು ಚಾನಲಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆಗಲೇ ಯಾರು ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ಸರಿನಾ? ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವೀಡಿಯೋ ಬಗ್ಗೆ ಬರೋಣ. ಇಲ್ಲಿ ಸಾಕಷ್ಟು ಜನಕ್ಕೆ ಏನಾಗಿದೆ ಅಂದರೆ ಯುವ ನಿಧಿ ಅಮೌಂಟೇ ಬಂದಿಲ್ಲ. ಯಾವಾಗ ಬರುತ್ತೆ ಅನ್ನೋದೇ ದೊಡ್ಡ ಕ್ವಶನ್ ಆಗಿದೆ. ಎಷ್ಟೊಂದು ಜನಕ್ಕೆ ಒಂದು ಟರ್ಮದು ಕೂಡ ಯುವ ನಿಧಿ ಅಮೌಂಟ್ ಬಂದಿಲ್ಲ. ಮತ್ತು ಎಷ್ಟೊಂದು ಜನಕ್ಕೆ ಏನಾಗಿದೆ ಅಂದರೆ 2 ಸಲ ಯುವ ನಿಧಿ ಅಮೌಂಟ್ ಅಷ್ಟೇ ಬಂದಿರೋದು, ಆಮೇಲೆ ಬಂದೇ ಇಲ್ಲ. ಇವಾಗ ಫಸ್ಟು ಯಾರಿಗೆ ಒಂದು ಸಲಿನೂ ಅಮೌಂಟ್ ಬಂದಿಲ್ಲ ಫಸ್ಟು ಅವ್ರಿಗೆ ಕ್ಲಾರಿಫೈ ಮಾಡೋಣ. 1-2 ತಿಂಗಳು ನೀವು ಪಡ್ಕೊಂಡಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇಲ್ಲಿ ಯಾರು ಇವಾಗ 1 ತಿಂಗಳೂ ಕೂಡ ಯುವ ನಿಧಿ ಅಮೌಂಟ್ ಪಡ್ಕೊಂಡಿರಲಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂದರೆ ಇಲ್ಲಿ ಯಾರ್ಯಾರು ನಮ್ಮ ಚಾನಲಲ್ಲಿ ನಿಮ್ಗೆ ಆಗಲೇ ಅಪ್ಡೇಟ್ನ ಕೊಟ್ಟಿದ್ದೀನಿ. ಮಲ್ಟಿಪಲ್ ಚಾನಲ್ಸಲ್ಲಿ ನೀವು ರೆಗ್ಯುಲರಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತೀರಾ, ಟೆಲಿಗ್ರಾಮಿಗೆ ಜಾಯ್ನ್ ಆಗಿರ ಅಂದರೆ ಗೊತ್ತಿರುತ್ತೆ. ಅಲ್ಲಿ ಯಾರ್ದು DDPI ವೆರಿಫಿಕೇಷನ್ ಪೆಂಡಿಂಗ್ ಇದೆ ಹೋಗ್ಬಿಟ್ಟು DDPI ಆಫೀಸ್ಗೆ ಹೋಗಿ ವೆರಿಫೈ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಅದೇ ರೀತಿ ಸಾಕಷ್ಟು ಜನ ವೆರಿಫೈ ಮಾಡಿಸ್ಕೊಂಡಿದ್ದಾರೆ. ಅವ್ರು ವೆರಿಫೈ ಮಾಡಿಸ್ಕೊಂಡಿದ್ದ 1 ತಿಂಗಳಷ್ಟಲ್ಲೇ 30 ಡೇಸ್ ಅಷ್ಟರಲ್ಲಿ ಅವ್ರಿಗೆ ಅಮೌಂಟು ಕೂಡ ಬಂದಿದೆ. ಬೇಕು ಅಂದರೆ ಇಲ್ಲಿ ಕೆಲವರು ವಾಟ್ಸಪ್ಪಿಗೆ ಜಾಯ್ನ್ ಆಗಿದ್ದಾರೆ ಪೇಯ್ಡಿಗೆ, ಅಲ್ಲಿ ನಿಮ್ಗೊಂದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ, ನೋಡ್ಬೋದು. ಇವ್ರಿಗೆ ಅಮೌಂಟ್ ಆಗಲೇ ಬಂದಿದೆ. ಅಂದರೆ ಇಲ್ಲಿ ನಿಮಗೆ 1 ಟರ್ಮಲ್ಲೂ ಕೂಡ ಯುವ ನಿಧಿ ಅಮೌಂಟ್ ಬಂದಿಲ್ಲ ಅಂದರೆ ನಿಮ್ಮ DDPI ವೆರಿಫಿಕೇಷನ್ ಏನಾದರೂ ಪೆಂಡಿಂಗ್ ಅಂತ ತೋರಿಸಿದ್ರೆ ಅದನ್ನ ಮಾಡಿಸ್ಕೊಳ್ಳಿ. ಅದು ಮಾಡಿಸ್ಕೊಂಡಾದ ವಿತಿನ್ 30 ಡೇಸ್ಗೆ ನಿಮ್ಗೆ ಅಮೌಂಟ್ ಬರುತ್ತೆ. ಮತ್ತು ಯಾರಾದರೂ ಕರ್ನಾಟಕ 1 ಗ್ರಾಮ 1ನಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗ್ತಿಲ್ಲ ಅಂದರೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ನೀವೇನು ಮಾಡಿ ಅಂದರೆ ಇದರಲ್ಲೇ ಲಾಗಿನ್ ಆಗಿಬಿಟ್ಟು ನೀವೇನು ಮಾಡಿ ಅಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಿ. ನಿಮ್ಮ ಅಪ್ಲಿಕೇಶನ್ ID ಹಾಕ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಹಾಕ್ಬಿಟ್ಟು ಅದು ಫೆಚ್ ಆಗುತ್ತೆ, ತೊಗೊಳುತ್ತೆ. ಇಲ್ಲೂ ಕೂಡ ಸೆಲ್ಫ್ ಡಿಕ್ಲರೇಷನ್ ವ್ಯಾಲಿಡ್ ಇರುತ್ತೆ. ನೀವೇನು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಸರಿನಾ? ಇವಾಗ ಮೇನ್ ಟಾಪಿಕ್ ಬಗ್ಗೆ ಬರೋಣ. ಜನಕ್ಕೆ ಏನಾಗಿದೆ ಅಂದರೆ 1 ತಿಂಗಳು ಅಮೌಂಟ್ ಬಂದಿದೆ, 2 ತಿಂಗಳು ಅಮೌಂಟ್ ಬಂದಿದೆ. ಇಲ್ಲಿ ನಾವು ಜನವರಿಯಿಂದ ಲೆಕ್ಕ ಹಾಕೊಂಡ್ರು ಕೂಡ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 5 ತಿಂಗಳು ಆಗೋಯ್ತು ಆಗಲೇ ಯುವ ನಿಧಿ ಯೋಜನೆ ಲಾಂಚ್ ಆಗಿ. 5 ತಿಂಗಳಲ್ಲಿ ಬಂದಿರೋದು ನಿಮಗೆ 2 ತಿಂಗಳು ಅಮೌಂಟು. ಇನ್ನೂ 3 ತಿಂಗಳು ಅಮೌಂಟ್ ಬಂದೇ ಇಲ್ಲ ಎಷ್ಟೊಂದು ಜನಕ್ಕೆ. ಯಾವಾಗ ಬರುತ್ತೆ, ಏನಾದರೂ ಬರುತ್ತಾ ಬರಲ್ಲ ಅನ್ನೋದೇ ಕನ್ಫ್ಯೂಷನ್ ಇದೆ. ಮತ್ತು ಇಲ್ಲಿ ಏಪ್ರಿಲ್ ತಿಂಗಳದ್ದು ಏನಾಗಿದೆ ಅಂದರೆ ಅಮೌಂಟ್ ಬಂದುಬಿಟ್ಟು ಆಗಲೇ ಸಾಕಷ್ಟು ಜನ ರಿಸೀವ್ ಮಾಡ್ಕೊಂಡಿದ್ದಾರೆ. ಒಂದು 15-20% ಸ್ಟೂಡೆಂಟ್ಸಿಗೆ ಮಾತ್ರ ಬಂದಿದೆ, ಮತ್ತು ಬೇರೆಯವ್ರಿಗೆ ಬಂದಿಲ್ಲ. ಬೇರೆಯವ್ರಿಗೆ ಏನಕ್ಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋದಾದರೆ ಇಲ್ಲಿ ಸರ್ಕಾರದವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲ ಯೋಜನೆಗೂ ಕೂಡ ಅಮೌಂಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಆದರೆ ಯುವ ನಿಧಿ ಯೋಜನೆ ನಿಮಗೆ ಲಾಂಚ್ ಮಾಡಿದೆ ಡಿಲೇ. 5ನೇ ಯೋಜನೆ ಆಗಿ ಲಾಸ್ಟ್ ಯೋಜನೆ ನಿಮಗೆ ಯುವ ನಿಧಿ ಯೋಜನೆ ಆಗಿತ್ತು. ಲಾಸ್ಟಲ್ಲಿ ನಿಮಗೆ ಒಂದು ಲಾಂಚ್ ಮಾಡಿಕೊಟ್ರು. ಮತ್ತು ಇವಾಗ ಇನ್ನೊಂದು ಏನಾಗಿದೆ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ಬಿಟ್ಟಿದೆ. ಒಂದು ಎಫೆಕ್ಟ್ ಕೂಡ ಇದ್ರ ಮೇಲೆ ಬೀಳುತ್ತೆ, ನೀವೇನು ಬೀಳಲ್ಲ ಅಂತ ಅನ್ಕೋಬೇಡಿ. ಎಲ್ಲನೂ ಕೂಡ ಪಕ್ಕ ಕ್ಯಾಲ್ಕುಲೇಷನ್ ಮಾಡಿ ಈ ಒಂದು ಕಾಂಗ್ರೆಸ್ ಗೌರ್ಮೆಂಟವ್ರು ನಿಮಗೆ ಎಲ್ಲ ಯುವ ನಿಧಿ ಯೋಜನೆ ಜಾರಿಗೆ ತಂದಿರೋದು. ಇಲ್ಲಿ ನೀವೆಲ್ಲರೂ ಕೂಡ ಓಟ್ ಹಾಕಿಲ್ಲ ಅಂದ್ಬಿಟ್ಟು ಸ್ವಲ್ಪ ಡಿಲೇ ಮಾಡಿಕೊಡ್ಬೋದು, ಕೊಡದೇ ಇರೋಕ್ಕಂತೂ ಆಗಲ್ಲ. ಯಾಕೆ ಅಂದರೆ ಅವ್ರು ಹೇಳಿರೋದೇ ನಾವು 5 ವರ್ಷನೂ ಕೊಡ್ತೀವಿ ಅಂತ, 5 ಗ್ಯಾರಂಟಿನೂ ಕೂಡ. ಅದಕ್ಕೋಸ್ಕರ ಅಮೌಂಟ್ ಏನಾಗುತ್ತೆ ಅಂದರೆ ನಿಮಗೆ ಶಾರ್ಟ್ಲಿ ನಿಮಗೆ ನೆಕ್ಸ್ಟ್ ಮಂತಲ್ಲಿ ಬರ್ಬೋದು. ಈ ಮಂತ್ ಬರೋದು ಸ್ವಲ್ಪ ಡೌಟ್ ಇದೆ. ಯಾಕೆಂದರೆ ಈ ಮಂತ್ ಬಂದರೆ ನಿಮಗೆ ಪೆಂಡಿಂಗ್ ಬರುತ್ತೆ, ಏನಾದರೂ 1 ತಿಂಗಳದ್ದು ಬರುತ್ತೆ ಅಥವಾ 2 ತಿಂಗಳದ್ದು ಬರುತ್ತೆ. ಆದರೆ ಎಲ್ಲ ತಿಂಗಳದ್ದು ಕೂಡ ನಿಮಗೆ ಬರಬೇಕಂದ್ರೆ ನೆಕ್ಸ್ಟ್ ತಿಂಗಳು ಬರಬೇಕು. ಜುಲೈಯಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಬಿಲ್ ಏನಿರುತ್ತಲ್ಲ ಪೆಂಡಿಂಗ್ದು ಯೋಜನೆಗಳದ್ದು ನಿಮಗೆ ಬಿಲ್ ಹಾಕ್ಸ್ಕೊಂಡವರು ನಿಮಗೆ ರಿಲೀಸ್ ಮಾಡೋದು. ಟ್ರೆಷರಿಯಿಂದ ಇಷ್ಟು ಅಮೌಂಟ್ ಕೊಡಬೇಕು ಈ ಒಂದು ಯೋಜನೆಗೆ ಅಂದ್ಬಿಟ್ಟು ಅವ್ರು ಬಿಲ್ ಅಪ್ರೂವ್ ಕೊಡಬೇಕು ಟ್ರೆಷರಿಯಿಂದ. ಅದಾದಮೇಲೆ ಯೂತ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಯೂತ್ ಎಂಪವರ್ಮೆಂಟು, ಅಲ್ಲಿಗೆ ನಿಮ್ಗೆ ಅಮೌಂಟ್ ಬಂದ್ಬಿಟ್ಟು ಅಲ್ಲಿಂದ ನಿಮಗೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋದು.
ಅದರಿಂದ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆ ನೆಕ್ಸ್ಟ್ ತಿಂಗಳಲ್ಲಿ ಅಮೌಂಟ್ ಬರುತ್ತೆ. ಯಾರಿಗೆ ಕೇವಲ ಒಂದು 2 ತಿಂಗಳು ಅಮೌಂಟ್ ಬಂದಿದೆ ಅವರಿಗೆ ನೀವು ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ರಿಸೀವ್ ಮಾಡ್ಕೋತೀರಾ. ಮತ್ತು ಇನ್ನು ಈ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಯಾರು ಕೊಟ್ಟಿಲ್ಲ ಎಲ್ಲರೂ ಕೂಡ ಬೇಗ ಕೊಡಿ. ಯಾಕೆಂದರೆ 25ನೇ ತಾರೀಕು ಲಾಸ್ಟ್ ಡೇಟು. 1 ತಿಂಗಳು ಮಿಸ್ ಆಯಿತು ಅಂದರೂ ಕೂಡ ನೆಕ್ಸ್ಟ್ ತಿಂಗಳಿಂದ ನಿಮಗೆ ಅಮೌಂಟ್ ಬರೋಲ್ಲ. ಅದಕ್ಕೋಸ್ಕರ ಥ್ಯಾಂಕ್ ಯು.